उत्तरायणे वर्षऋतुम् आषाढमासे शुक्लपक्षे तृतीया मृगनक्षत्रं नक्षत्रं शुभेगमकरणं एवं गुणा विशेषणा विशिष्टाय वस्माकरणं చిన్నోళ్ళక మూడు నరకి ఎవరన్నా బిడ్డ అత్తం పెట్టాం ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಮೊನ್ನೆ ಅತ್ತೆ ಮಗಳದು ಶ್ರೀಮಂತ ಆಯ್ತಲ್ವ. ಸೊ ಅತ್ತೆ ಮಗಳದು ಶ್ರೀಮಂತನೂ ಆಗಿದೆ, ಪಾಪನೂ ಆಯಿತು. ಇವತ್ತು 11 ದಿವಸದ ಪುಣ್ಯಾಹ ಮಾಡ್ತಾರೆ, ಅಂದರೆ ನೀರು ಹಾಕಿ ಸುತ್ತನ ಕಳ್ಕೊಳ್ಳೋದು. ಸೊ ಹೋಗ್ತಾ ಇದ್ದೀನಿ, ಕರೆದಿದ್ದಾರೆ. ಸೊ ಲೇಟೇನೇ ಆಯಿತು. ಬೆಳಗ್ಗೆನೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಸೊ ಪುಟಾಣಿ ಮಗುಗೆ ಡ್ರೆಸ್ನ ತೊಗೊಂಡಿದ್ದೀನಿ. ಏನು ಡ್ರೆಸ್ಸು ಅಂತ ತೋರಿಸ್ಬಿಟ್ರೆ ಹೀಗೆ ನೀವು ಗೆಸ್ ಮಾಡಿಬಿಡ್ತೀರ ಏನು ಪಾಪು ಅಂತ. ಸೊ ಆದರೆ ನೋಡೋಣ, ಪಾಪುನ ರಿವೀಲ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಡ್ರೆಸ್ ಇಲ್ಲಿದೆ. ಸೊ ಡ್ರೆಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂದ್ಬಿಟ್ಟು ಸೊ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಲೇಟೇ ಆಯಿತು. ಈಗ 9 o'clock ಆಗಿದೆ ಟೈಮು. ಸೊ ನೋಡಿ ಕ್ಲಾಕ್ ನಮ್ಮದು 10 minutes ಫಾಸ್ಟ್ ಇದೆ. ಸೊ 9 o'clock ಆಗಿದೆ. ಈಗ ಹೊರಡೋಣ ಬನ್ನಿ. ಆದಷ್ಟು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು. ಬನ್ನಿ ಹೋಗೋಣ. ನಾನು ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಅತ್ತೆ ಮನೆಗೆ ಬಂದೆ. ಸೊ ಆಮೇಲೆ ಸಿಗ್ತೀನಿ. ಅತ್ತೆ ಮನೆಗೆ ಬಂದಾದಮೇಲೆ 1 hour ಆದಮೇಲೆ ವಿಡಿಯೋ ಶೂಟ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಬ್ಯುಸಿ ಇದ್ವಿ. ಪಾಪುಗೆ ಬಾಣ್ತಿಗೆಲ್ಲ ಎಲೆ ಸ್ನಾನ ಆಗಿತ್ತು. ಪಾಪುಗೆ ಸ್ನಾನ ಮಾಡೋ ಕ್ಲಿಪ್ಪಿಂಗ್ಸ್ ತೆಗಿಬಾರ್ದು, ದೃಷ್ಟಿ ಆಗುತ್ತೆ ಅಂತ. ಸೊ ಪಾಪುಗೆಲ್ಲ ನಾನೇ ರೆಡಿ ಮಾಡಿದ್ದು, ಸಾಂಬ್ರಾಣಿ ಹಿಡ್ದಿದ್ದು ಎಲ್ಲನೂ ಕೂಡ ಮಾಡಿ ಆದಮೇಲೆ ಹಾಗೆ ಪುರೋಹಿತರು ಕೂಡ ಬಂದರು. ಸೊ ಪುರೋಹಿತರಿಗೆ ಎಲ್ಲನೂ ಕೂಡ ಏನೆಲ್ಲ ಕೊಡಬೇಕು ಅದೆಲ್ಲ ಕೊಟ್ಟು ಈಗ ಪುಣ್ಯಾಹಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನೂ ಜನ ಈಗೀಗ ಬರ್ತಾ ಇದ್ದಾರೆ. ಬೇಗನೆ ಹೋಗಿದ್ನಲ್ವ, 9:30 ಒಳಗೆ ಅತ್ತೆ ಮನೆಗೆ ರೀಚ್ ಆದೆ. ನಮಗೂ ಅತ್ತೆ ಮನೆಗೆ ತುಂಬಾ ಹತ್ರ, ಜಾಸ್ತಿ ದೂರ ಏನಿಲ್ಲ. ಸೊ ನೋಡಿ ಅತ್ತೆ ಮನೆ ಮುಂದೆ ಎಷ್ಟೊಂದು ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಎಲ್ಲೋದ್ರೂ ನನಗೆ ಪ್ಲ್ಯಾಂಟ್ಸ್ ಮೇಲೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಗಿಡಗಳಂದರೆ. ಸೊ ಫೈನಲಿ ನೋಡಿ ಒಳಗಡೆ ಎಲ್ಲ ನಡೀತಾ ಇದೆ. ಬನ್ನಿಸಿ ನೋಡೋಣ. ಈಗ ಪುರೋಹಿತರು ಪುಣ್ಯಾಹಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈಗ ನಾನು ತೊಟ್ಲು ರೆಡಿ ಮಾಡ್ತಾಯಿದ್ದೀನಿ. ಅತ್ತೆ ತೊಟ್ಲಿಗೆ ರೆಡಿ ಮಾಡಿಬಿಡು ಅಂತ ಸ್ಯಾರೀಸ್ ಎಲ್ಲ ಕೊಟ್ಟು ರೇಷ್ಮೆ ಸ್ಯಾರಿ ಹಾಕಿ, ತೊಟ್ಲು ಅಂದರೆ ತುಂಬಾ ಫ್ಯಾನ್ಸಿ ಆಗಿದೆ. ತೊಟ್ಲಿಗೆ ಅವಶ್ಯಕತೆ ಇರಲಿಲ್ಲ ಸೀರೆ ಹಾಕೋದು, ಬಟ್ ಆದರೂ ಎಲ್ಲ ಸೆಟ್ ಅದರಲ್ಲೇ ಬಂದಿತ್ತು. ಹೊಸ ಸೀರೆ, ರೇಷ್ಮೆ ಸೀರೆ ಹಾಕ್ಬೇಕಲ್ವ ಅಂತ ಹಾಕಿ ಹೂವಲ್ಲಿ ಅಲಂಕಾರನ ಮಾಡಿ ಮುಗಿಸ್ದೆ ತೊಟ್ಲಿಗೆ. ನೋಡಿ ಇಲ್ಲಿ ಒಂದು ಗೊಂಬೆ ತಂದಿದ್ದಾನೆ ನಮ್ಮ ಅತ್ತೆ ಮಗ, ತುಂಬ ಚೆನ್ನಾಗಿದೆ. ಅಂದರೆ ಖಾಲಿ ತೊಟ್ಲನ್ನ ಇಡಬಾರ್ದು ತೊಟ್ಲು ತಂದಾಗ ಅಂದ್ಬಿಟ್ಟು ಗೊಂಬೆನ ತಂದಿದೆ. ಅದು ಅಳುತ್ತೆ, ನಗುತ್ತೆ, ಎಷ್ಟು ಚೆನ್ನಾಗಿದೆ ಗೊಂಬೆ. ಫೈನಲ್ ಲುಕ್ಕು ಈ ಥರ ತೊಟ್ಲು ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಈಗ ಶುರು ಆಗಿದೆ. ಇದು ಪುಣ್ಯಾಹಕ್ಕೆ ಕೂರಿಸ್ಬೇಕು. ಪುಣ್ಯಾಹ ಸೂತ್ಕ ಕಳ್ಕೊಳ್ಳೋದು. ಪುಣ್ಯಾಹ ಅಂದರೆ ಈಗ ಮನೆಯಲ್ಲಿ ಸೂತ್ಕ ಥರನೇ ಅಲ್ವಾ, ಪಾಪು ಆದಮೇಲೆ ಸೂತ್ಕನ ಕಳ್ಕೋಬೇಕು. ಕೆಲವೊಂದು ಎಲ್ಲನೂ ಗೊತ್ತಿದೆ, ಬಟ್ ನನಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋದಿಲ್ಲ. ತೊಟ್ಲಂತೂ ತುಂಬಾ ಇಷ್ಟ ಆಯಿತು ನನಗೆ. ಪಾಪು ದೊಡ್ಡದಾದ್ರೂ ಕೂಡ ಯೂಸ್ ಮಾಡ್ಬೋದು. ಅರ್ಧಕ್ಕೆ ಬೆಡ್ಡೆಲ್ಲ ಕೊಟ್ಟಿದ್ದಾರಲ್ಲ, ಅದನ್ನು ಅಲ್ಲಿ ಕೂಡ ಒಂದು ಸ್ಟೆಪ್ ಇದೆ. ಆ ಸ್ಟೆಪ್ನ ರಿಮೂವ್ ಮಾಡಿದ್ರೆ ಫುಲ್ ಒಂದೇ ಕೆಳಗಡೆ ಬೆಡ್ ಹಾಕ್ಬೋದು. ತುಂಬಾ ಇಷ್ಟ ಆಯಿತು ತೊಟ್ಲು. ನಮಗೆಲ್ಲ ಆಗ ಈ ಥರ ಟ್ರೆಂಡ್ ಇರಲಿಲ್ಲ. ಸೊ ಈಗ ಎಲ್ಲನೂ ಕೂಡ ಚೆನ್ನಾಗಿ ಬಂದುಬಿಟ್ಟಿದೆ. ತೊಟ್ಲು ಅಂತೂ ತುಂಬಾ ಇಷ್ಟ ಆಯಿತು. ತುಂಬ ವೆಯ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಈಗ ಪುಣ್ಯಾಹ ಶುರು ಆಗಿದೆ, ಮಾಡ್ತಾಯಿದ್ದಾರೆ. ನೋಡಿ ನಮ್ಮ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯ ಎಲ್ಲನೂ ಕೂಡ ಗೊತ್ತಿದೆ ನನಗೆ. ಎಲ್ಲನೂ ಮಾಡ್ತೀನಿ. ನನಗೆ ಹೇಳೋಕ್ಕೆ ಬರೋದಿಲ್ಲ. ಅಂದರೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ನನಗೆ ಕೆಲವೊಂದು ಯಾವ ಥರ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಎಲ್ಲರದೂ ಅವ್ರವ್ರದ್ದೇ ಆದಂಥ ಪ್ರೊಸೀಜರ್ಗಳಿರುತ್ತೆ. ಸೊ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಬರಲ್ಲ. ಸೊ ಹಂಗಾಗಿ ವೀಡಿಯೋಲ್ಲಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಹೇಳೋಕ್ಕೆ ಬಂದಿಲ್ಲ ಅಂದರೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಮೋ
ಜಾಯಮಾನಂ ಬಹು ಶತಮಾನ ಭವತಿ ಶತವಂತ ಮೋದಿನಾಯ ಪ್ರಶ್ನೆಯಂ ಶತ ಸಂವತ್ಸರನ್ನ ಪ್ರತಿದಿಶತೆ ದೀರ್ಘಸ್ಮಂಗಲಿ ಭವಾನ್ ಭಾರತದಿಂದ ಮಾತ್ರ ಶ್ರೀ ಕಳಿಕ ಮಗರದಿಂದ ಕೃಪಾಕಟಾಕ್ಷರ ಸಿದ್ಧಿರಸ್ತು ಆರ್ಯೋಚ ಸಂಗಡ ಬಿಟ್ಟಿಗೆ ಏಮಜ್ಜಿ ಸೊ ಈಗ ಫೈನಲಿ ಸೂತ್ಕ ಕಳ್ಕೊಂಡಾಯಿತು. ಸೂತ್ಕ ಕಳ್ಕೊಂಡಾದ್ಮೇಲೆ ಪುಣ್ಯಾಹ ಮಾಡಿ ಆಮೇಲೆ ದೇವ್ರ ಮನೆಗೆಲ್ಲ ಪೂಜೆನ ಮಾಡಿ ಆದಮೇಲೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಜಾಸ್ತಿನೇ ಲೆಂತ್ ಆಗುತ್ತೆ ಅಂತಲೂ ಕೆಲವೊಂದು ತೆಗ್ದಿಲ್ಲ. ಗೆಸ್ ಮಾಡಿದ್ರೆ ಏನು ಪಾಪು ಅಂತ ಗೊತ್ತಾಗಿಲ್ಲ. ಅಂದರೆ ಇನ್ನು 5-10 ಮಿನಿಟ್ಸು ವ್ಲಾಗ್ ಈಗ ತೊಟ್ಲು ಶಾಸ್ತ್ರದಲ್ಲಿ ಪಾಪುನ ರಿವೀಲ್ ಮಾಡ್ತೀನಿ. ನಾನು ಮನೆ ಹತ್ರ ವ್ಲಾಗ್ ಶೂಟ್ ಮಾಡುವಾಗ ಬೆಳಗ್ಗೆನೇ ಹೇಳಿದ್ದೆ ನಾನು, ಆದರೆ ಪಾಪುನ ರಿವೀಲ್ ಮಾಡಿದರೆ ಮಾತ್ರ ನಾನು ತೋರಿಸೋದು ಅಂತ. ಸೊ ಯಾಕಂದರೆ ತುಂಬ ಜನ ಈಗ ಹಾಗೆ ಅಲ್ವಾ, ಬೇಗನೆ ಪಾಪುನ ಎಲ್ಲ ತೋರಿಸಲ್ಲ, ಅವ್ರದ್ದೇ ಫೋಟೋಶೂಟ್ಸ್ ಆ ಥರ ಎಲ್ಲ ಇರುತ್ತೆ. ಆಮೇಲೆ ಪಾಪು 1 ಇಯರ್ ಅಂದರೆ ನಾಮಕರಣ ಸೆರೆಮನಿ ಮಾಡೋರ್ಗು ಪಾಪುನ ಆ ಥರ ಎಲ್ಲ ಇರುತ್ತಲ್ವ, ಹಂಗಾಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತಲ್ವ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹಾಗೆ ಹೇಳಿದ್ದು. ಬಟ್ ಆ ಥರ ಎಲ್ಲ ಏನಿಲ್ಲ. ಅಂದರೆ 11 ಡೇಸಿಂದ ಫೋಟೋಸ್ ಎಲ್ಲ ಏನೂ ತೆಗ್ದಿಲ್ಲ, ಪಾಪುದು ದೃಷ್ಟಿ ಆಗುತ್ತೆ ಅಂತಲ್ವ. ಈಗಲೂ ತುಂಬ ಜಾಸ್ತಿ ಏನು ಫೋಟೋಸ್ ಎಲ್ಲ ಏನು ಜಾಸ್ತಿ ಪಾಪುನ ತೆಗ್ದಿಲ್ಲ, ಯಾಕಂದರೆ ದೃಷ್ಟಿ ಆಗುತ್ತೆ, ಇನ್ನೂ ಎಳೆ ಪಾಪು ಅಲ್ವಾ, ಆ ಥರ ಎಲ್ಲ ಏನಿಲ್ಲ. ಸೊ ಖಂಡಿತ ಪಾಪುನ ರಿವೀಲ್ ಮಾಡ್ತೀನಿ. ತುಂಬಾ ಫೋಟೋಸ್ ತೆಕ್ಕೊಂಬಿಟ್ವಿ. ಆಮೇಲೆ ನೋಡಿ ಈಗ ಪಾಪುಗೂ ಕೂಡ ಕಂಕಣ ಕಟ್ಟಿ ಈಗ ದೊಡ್ಡವರ ಆಶೀರ್ವಾದ ತಗೊಂಡು ದೃಷ್ಟಿ ಇದು ಕೆಂಪು ನೀರನ್ನ ತೆಗೆದ್ರೆ ಕಿಸ್ರು ನೀರು ಮಾಡಿ ಪಾಪುಗೆ ತೆಗೆದ್ರೆ ಇವತ್ತಿನ ಈ ಪುಣ್ಯಾಹ ಮುಗೀತು. ಇನ್ನು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಹಾಗೆ ಕಡಲೆಪಪ್ಪು ಅದೆಲ್ಲ ಬೆಲ್ಲ, ಕಡಲೆಪಪ್ಪು, ಒಣಕೊಬ್ಬರಿ ಅದು ತಿಂದರೆ ಇವತ್ತಿನ ಪುಣ್ಯಾಹ ಮುಗ್ದಂಗೆ. ಸೊ ಆಮೇಲೆ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ನಾಮಕರಣ ಆದರೂ ಮಾಡ್ಬೋದು, ಇಲ್ಲಾಂದರೆ ಹೆಸರಿಟ್ಟು ಬರ್ಡೇ ಸೆಲೆಬ್ರೇಷನ್ ಆ ಥರ ಎಲ್ಲ ಮಾಡ್ಬೋದು. ನೋಡಿ ಪುಟ್ಟ ಗೌರಿ ಹುಟ್ಟಿರೋದು ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿದ್ದಾಳೆ ಪಾಪು. ಕೆಂಪು ನೀರನ್ನ ಮಾಡ್ತಾಯಿದ್ದಾರೆ. ಈಗ ಆದಮೇಲೆ ದೇವ್ರಿಗೆ ದೀಪ ಹಚ್ಚಿ ದೊಡ್ಡವರ ಆಶೀರ್ವಾದ ಎಲ್ಲ ತಗೊಂಡು ಇವತ್ತಿನ ಸೂತ್ಕ ಕಳ್ಕೊಂಡಂಗೆ ಪುಣ್ಯಾಹ ಆಯಿತು ಅಂತ. ಫೈನಲಿ ಇನ್ನು ತೊಟ್ಲು ಪೂಜೆ ಇದೆ, ತೊಟ್ಲುದು ಪ್ರೊಸೀಜರ್ ಮಾಡಬೇಕು. ಫೈನಲಿ ನಾನು ಇವತ್ತು ತೊಟ್ಲು ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ. ಆ್ಯಕ್ಚುಲಿ ತೊಟ್ಲು ಹಾಗೆ ಇದ್ರೇ ಚೆನ್ನಾಗಿದೆ, ಎಲ್ಲ ಕವರ್ ಮಾಡೋದಕ್ಕಿಂತ ಅಷ್ಟು ಚೆನ್ನಾಗಿದೆ ತೊಟ್ಲು. ಈಗ ಪುರೋಹಿತರು ಅವ್ರದ್ದೆಲ್ಲನೂ ಕೂಡ ತೆಗೆದ್ರೆ ಈಗ ತೊಟ್ಲು ಆಚೆ ತಂದು ಮಾಡಬೇಕು. ಅಂದರೆ ಏನು ಕೊಟ್ಟಿದ್ದು ಪಂಚಾಮೃತ ತೊಗೊಂಡು ಪ್ರಸಾದ ಎಲ್ಲನೂ ತೊಗೊಂಡು ಈಗ ಬನ್ನಿ ತೊಟ್ಲನ್ನ ತಂದು ಆಚೆ ಇಟ್ಟಿದ್ವಿ. ಹೇಗಿದೆ ತೊಟ್ಲು ಪೂಜೆ ಮಾಡ್ತಾಯಿದ್ದೀವಿ. ಅಂದರೆ ತೊಟ್ಲಿಗೆ ಫಸ್ಟೇ ನಾವು ಪಾಪುನ ಮಲಗಿಸೋದಿಲ್ಲ. ಅಂದರೆ ಏನಂತೀವಿ, ಗುಂಡ್ಕಲ್ಲು ಬರುತ್ತಲ್ವ, ರುಬ್ಬದು, ಅದು ಗುಂಡ್ಕಲ್ಲಿಗೆ ಅದಕ್ಕೂ ಬ್ಲೌಸ್ ಎಲ್ಲ ಹಾಕಿ ಅದಕ್ಕೆ ಹೂವು ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪ್ರೊಸೀಜರ್ ಆಲ್ಮೋಸ್ಟ್ ಎಲ್ಲರೂ ಸೇಮೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ನಾನು ವ್ಲಾಗಲ್ಲಿ ಎಷ್ಟನ್ನು ತಿಳಿಸ್ಬೇಕೋ ಅಷ್ಟು ತಿಳಿಸ್ಲೇಬೇಕಲ್ವ. ಕೆಲವ್ರು ಎಲ್ಲನೂ ಅಂದ್ಕೊಳ್ಬೋದು, ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ಜವಾಬ್ದಾರಿ ನಾನು ಹೇಳ್ಬೇಕು, ನನ್ನ ಕರ್ತವ್ಯ ಅಂತ ಅಷ್ಟನ್ನು ಹೇಳ್ತೀನಿ. ಆಮೇಲೆ ಪಾಪುನ ಮಲಗಿಸಿ ತೊಟ್ಲು ತೂಗಿದ್ರೆ ಪಾಪು ಇವತ್ತಿನ ಈ ಶಾಸ್ತ್ರ ಮುಗೀತು. ಬನ್ನಿ ಈಗ ಇನ್ನು ನೆಕ್ಸ್ಟ್ ಏನಂದರೆ ನಾವು ಫೋಟೋಸ್ ಕ್ಲಿಕ್ಕಿಂಗ್ ಮಾಡ್ಕೊಳ್ಳೋದೇ ಇದೆ ಬಾಕಿ. ಪಾಪುದ ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಿಸಿ ಬಿಸಿ ನೀರು ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಅವಳದ್ದೇನಷ್ಟು ಗಲಾಟೆನೇ ಇಲ್ಲ. ಗರ್ಲ್ ಬೇಬಿ ತುಂಬಾ ಕ್ಯೂಟಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. ಸೊ ಈಗ ಫೈನಲಿ ಪುರೋಹಿತರನ್ನ ಕಳಿಸ್ಕೊಡ್ಬೇಕು. ಸೊ ನೋಡಿ ಆಗಲೇ ಹೇಳಿದ್ನಲ್ಲ, ಈ ಥರ ಏನಾದರೂ ಈ ಥರ ಮತ್ತು ಎಂಗೇಜ್ಮೆಂಟಲ್ಲೆಲ್ಲ ಈ ಥರ ಕೊಡ್ತಾರಲ್ವ, ಕಡಲೆಪಪ್ಪು, ಬೆಲ್ಲ, ಕೊಬ್ಬರಿ ಹಾಕ್ಬಿಟ್ಟು ಸೇಮ್. ಇವಾಗೆಲ್ಲ ಕೆಲವರು ಹಳೇದನ್ನೆಲ್ಲನೂ ಕೂಡ ಮರೆತುಕೊಂಡ್ಬಿಟ್ಟು ಈ ಥರ ಟೈಮಲ್ಲಿ ಸ್ವೀಟ್ನ ಕೊಟ್ಬಿಡ್ತಾರೆ. ಸ್ವೀಟ್ ಇದ್ರೂ ಕೂಡ ಕೊಟ್ಟಿಲ್ಲ. ಅದು ಏನಿರುತ್ತೆ ಪ್ರೊಸೀಜರ್ ಅದನ್ನೇ ಮಾಡಬೇಕು, ಅದೇ ನಮ್ಮ ಕರ್ತವ್ಯ. ಸೊ ಫೈನಲಿ ಇದೆಲ್ಲ ತಿಂದು ಈಗ ದೊಡ್ಡವರ ಆಶೀರ್ವಾದ ತೊಗೊಂಡ್ರೆ ಇವತ್ತಿನ ಇದು ಮುಗಿಯುತ್ತೆ. ಸೊ ನೋಡಿ ನನ್ನ ಆಶೀರ್ವಾದನೂ ಕೂಡ ತೊಗೊಂಡ್ಬಿಟ್ರು. ಈಗ ನನಗೆ ಅನ್ನಿಸ್ತು ಎಷ್ಟು ಬೇಡ ಅಂದರೂ ನಮ್ಮ ಅಜ್ಜಿ ಎಲ್ಲ ಇಲ್ಲ ನೀನು ದೊಡ್ಡೋಳು ಇಷ್ಟೆಲ್ಲ ಮಾಡುವಾಗ ಆಶೀರ್ವಾದ ಮಾಡಬೇಕು ಅಂದರು. ಎಲ್ಲೋ ಥರ ಅನ್ನಿಸ್ಬಿಡ್ತು. ಇವತ್ತೇ ನಾನು ಫಸ್ಟ್ ಟೈಮ್ ಈ ಥರ ಒಬ್ರಿಗೆ ಆಶೀರ್ವಾದ ಮಾಡಿದ್ದು. ನಾನು ಇಷ್ಟು ಬೇಗ ಇಷ್ಟೊಂದು ದೊಡ್ಡೋಳು ಆಗ್ಬಿಟ್ನಾ ಅಂತ. ಚಿನ್ನೋಳಕ್ಕ ಮೂಡು ನರಕಿ
ಮಿಸ್ ಆಯ್ತಾರ ಅವಳಿಗೆ ಬೈಯೋರ್ಕು ಮುಗ್ದಾಡ ಜೋರು ಕೊಡ್ತಾರೆ ಫೈನಲಿ ಈಗ ಎಲ್ಲ ಮುಗೀತು. ಪಾಪು ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಹೊರಗಡೆನೇ ಊಟಗಳನ್ನೆಲ್ಲ ಬಡಿಸೋಣ ಅಂತ, ಯಾಕಂದರೆ ಅತ್ತೆ ಮನೆ ಮುಂದೆ ತುಂಬಾ ಸ್ಪೇಸ್ ಚೆನ್ನಾಗಿದೆ, ಬಿಸಿಲಿಲ್ಲ, ಮೋಡ ಕವದಂಗೆ ತಣ್ಣಗಿದೆ, ತುಂಬ ಚೆನ್ನಾಗಿದೆ ಅತ್ತೆ ಮನೆ ಮುಂದೆ ಜಾಗ. ಯಾಕಂದರೆ ಟೆರೆಸ್ ಹೌಸು, ನನಗಂತೂ ತುಂಬಾ ಇಷ್ಟ ಈ ಥರ ಟೆರೆಸ್ ಮನೆ ಅಂದರೆ. ಸೊ ಏನಪ್ಪ ಅಡ್ವಾಂಟೇಜ್ ಈ ಥರ ಟೆರೆಸ್ ಮನೆ ಅಂದರೆ, ಎಷ್ಟಾದರೂ ಪ್ಲಾಂಟ್ಸ್ನ ಬೆಳೆಸೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ, ಆದರೆ ಯಾರ್ದು ಡಿಸ್ಟರ್ಬೆನ್ಸ್ ಇರೋಲ್ಲ. ಎಕ್ಸ್ಪೆಷಲಿ ಅತ್ತೆ ಮನೆ ತುಂಬಾ ಚೆನ್ನಾಗಿದೆ, ಒಳಗಿಂತ ಹೊರಗೆ ತುಂಬ ಇಷ್ಟ ನನಗೆ. ಆ ಅಕ್ಕಪಕ್ಕ ಇರುವಂಥ ವಾತಾವರಣ ಆಗಿರ್ಬೋದು, ಆ ಏರಿಯಾ ಆಗಿರ್ಬೋದು, ಸಖತ್ತಾಗಿದೆ. ಫೈನಲಿ ಊಟಗಳನ್ನ ಮನೆಯಲ್ಲೇ ಮಾಡಿರುವಂಥ ಎಲ್ಲ ಅಡಿಗೆ, 2 ಥರ ಸ್ವೀಟು, ಪಲ್ಯ, ರೈಸು, ಒಂದು ಸ್ವೀಟು ರೆಡಿಮೇಡು, ಒಂದು ಸ್ವೀಟು ಮನೇಲಿ ಮಾಡಿರೋದು. ಅಡುಗೆಗಳು ತುಂಬಾ ಚೆನ್ನಾಗಿತ್ತು. ಎಲ್ಲ ಫೈನಲಿ ಊಟಕ್ಕೆ ಬಡಿಸಿದ್ದೀವಿ, ಊಟಗಳು ತಿಂತಾಯಿದ್ದಾರೆ. ಫೈನಲಿ ಊಟಗಳೆಲ್ಲ ಮುಗೀತು. ಫೋಟೋ ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ ಕೊನೆಯದಾಗಿ ನೋಡಿ. ಹಾಗೆ ಶ್ರೀಮಂತಮ್ ವ್ಲಾಗಲ್ಲಿ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡಿದ್ರಿ, ಒಳ್ಳೆಯದಾಗಲಿ, ಒಳ್ಳೆ ಪಾಪು, ಆರೋಗ್ಯಕರವಾದಂಥ ಪಾಪು ನಿಮಗೆ ಆಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದದಂತೆ ಒಳ್ಳೆ ಪಾಪು ಆಗಿದೆ. ಹಾಗೆ ಇವತ್ತಿನ ವ್ಲಾಗಲ್ಲೂ ಅಷ್ಟೇ ಪಾಪುಗೂ ಕೂಡ ಖಂಡಿತ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕು. ಹಾಗೆ ಇವತ್ತಿನ ಪೂಜೆ ಬಗ್ಗೆ ಏನಾದರೂ ಗೊತ್ತಿಲ್ಲದೇನೋ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿ ನಾನು ಮಾತಾಡಿದರೆ ಕ್ಷಮೆ ಇರಲಿ. ಖಂಡಿತ ಎಲ್ಲರ ಮನೆಯಲ್ಲೂ ಸೇಮ್ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.